ಪ್ರಿಯ ವೀಕ್ಷಕರೇ, ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಚನ್ನಸಮುದ್ರ ಅನ್ನೋ ಗ್ರಾಮಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲೂ ಕೂಡ ಸಿದ್ದರಾಮೇಶ್ವರರ ದೇವಸ್ಥಾನ ಇದೆ. ನೀವು ನೋಡ್ತಾ ಇರ್ಬೋದು, ಈ ಎಂಟ್ರೆನ್ಸಿಂದ ಒಳಗಡೆ ಹೋದರೆ ಚನ್ನಸಮುದ್ರ ಸಿಗ್ತದೆ. ಹೊಸದುರ್ಗದಿಂದ ಸುಮಾರು 15 ಕಿಲೋಮೀಟರ್ ಆಗ್ತದೆ ಅನಿಸುತ್ತೆ. ನೀವು ಗೂಗಲ್ ಮ್ಯಾಪ್ ಲೊಕೇಶನಿಂದ ಕೂಡ ಈ ದೇವಸ್ಥಾನನ ಆರಾಮಾಗಿ ತಲುಪ್ಬೋದು. ಕೂಡ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಮ್ಯಾಪ್ ಲೊಕೇಶನ್ ಕೂಡ ಹಾಕಿರ್ತೀನಿ, ಅದನ್ನು ಯೂಸ್ ಮಾಡಿ ಕೂಡ ಈ ದೇವಸ್ಥಾನ ತಲುಪ್ಬೋದು. ನೀವು ಇಲ್ಲಿಂದ ನಿಮಗೆ ಕಾಣಿಸ್ತಾ ಇದೆ ದೇವಸ್ಥಾನ, ನೀವು ನೋಡ್ಬೋದು. ಒಂದು ದೇವಸ್ಥಾನ ಇದೆ, ಆವರಣ ಮಾತ್ರ ತುಂಬ ವಿಶಾಲವಾಗಿದೆ. ಆ್ಯಕ್ಚುಲಿ ಇಲ್ಲೆಲ್ಲ ಶೀಟ್ ಹಾಕಿಸ್ಬಿಟ್ಟು ಯಾವುದೇ ರೀತಿ ಕಾರ್ಯಕ್ರಮಗಳು ನಡಿಬೇಕಾದರೆ ಅಲ್ಲೇ ಒಂದು ಕಾರ್ಯಕ್ರಮ ನಡೆಸೋ ಉದ್ದೇಶದಿಂದ ಶೀಟ್ ಹಾಕಿಸಿ ಬಿಟ್ಟಿದ್ದಾರೆ. ಗುರುವಿಗೆ ಗುರು ಎನಿಸಿದ ಸಿದ್ದರಾಮರು ಕಲ್ಯಾಣ ಕ್ರಾಂತಿಯ ನಂತರ ಸಿದ್ದರಾಮರು ಶರಣರ ಗುರುವಾಗಿ, ರಾಜರುಗಳಿಗೆ ಆಸ್ಥಾನ ಗುರುಗಳಾಗಿ, ಕರ್ಮಯೋಗಿಯಾಗಿ ನಾಡಿನಾದ್ಯಂತ ಸಂಚರಿಸುತ್ತಾರೆ. ಕರ್ನಾಟಕದ ಉತ್ತರ ಭಾಗದಿಂದ ದಕ್ಷಿಣದ ಬೆಂಗಳೂರು ಪ್ರಾಂತ್ಯದವರೆಗೂ ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಎಂಬ ನುಡಿಯನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ನಾಡಿನಾದ್ಯಂತ 77 ಸ್ಥಳಗಳಲ್ಲಿ ನಿಂತು ಮಾಡಿದ ತಪಸ್ಸು ಸಿದ್ಧಿಯೋಗದ ಫಲವು ಸಕಲ ಭೂತಂಗಳಲ್ಲೂ ಯಥಾಭಾವ ತಥಾ ದೈವಂ ಎಂಬ ಅಂಶವು ವ್ಯಕ್ತವಾಗಿರುವುದು. ಆತನ ಗದ್ದುಗೆಗಳಿರುವ ಸ್ಥಳಗಳಲ್ಲಿ ಇಂದಿಗೂ ಆತನ ಅನುಯಾಯಿಗಳಾಗಿರುವ ಭಕ್ತರು ಸಮೂಹವು ಸಾಕ್ಷಿಯಾಗಿದೆ. ಚನ್ನಸಮುದ್ರದಲ್ಲಿ ಸಿದ್ದರಾಮರ ಸ್ವರೂಪವಾಗಿ 2 ಲಿಂಗಗಳನ್ನು ಕೂಡ ನೀವು ಗಮನಿಸಬಹುದು. ಇಲ್ಲಿಯೂ ಕೂಡ ಸಿದ್ದರಾಮರಿಗೆ ತ್ರಿಕಾಲ ಪೂಜೆ ನಡೆಯುತ್ತದೆ. ರೇಣುಕಾಯಿನವರು ಇಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಇದೇನು ಸ್ವಾಮಿ ಇದು ಸ್ವಾಮಿ ಹೊರಡ್ಬೇಕಾದ್ರೆ ಪಲ್ಲಕ್ಕಿ ಜಾತ್ರೆ ಮಾಡಿ ಒಳ್ಳೆ ಮೇಲೆ ಹೋಗ್ಬೇಕಾದ್ರೆ ಮೂಡ್ಗಡೆ ಬಾಗಿಲಾಗ ಹೋಗ್ತಿದ್ದೆ. ಈ ಕಡೆ ಬಾಗಿಲಲ್ಲಿ ಹೋಗುತ್ತಾ? ಹಾಂ, ಮೂಡ್ಗಡೆ ಬಾಗಿಲ. ಮತ್ತೆ ಬರಬೇಕು. ಆಮೇಲೆ ಬರ್ಬೇಕಾದ್ರೆ ತೆಂಗ್ ಬಾಗಿಲಾಗ ಈ ಕಡೆ ಬಂದು ಒಳಕ್ಕೆ ಸರಳ ಆಗ್ತಿತ್ತು, ಗತಿಗೆ ಆಗುತ್ತೆ. ಗದಿಗೆ. ವೀಕ್ಷಕರೇ, ಇವತ್ತು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಚನ್ನಸಮುದ್ರ ಅನ್ನೋ ಗ್ರಾಮದಲ್ಲಿದೆ. ಇಲ್ಲಿ ಕೂಡ ಸಿದ್ದರಾಮೇಶ್ವರರು ಒಂದು ತಪಸ್ಸು ಮಾಡಿದಂಥ ಪುಣ್ಯಕ್ಷೇತ್ರವಾಗಿದೆ. ಅದ್ರ ಬಗ್ಗೆ ಗ್ರಾಮಸ್ಥರು ತಿಳಿಸ್ಕೊಡ್ತಾರೆ. ನಿಮಗೆ ಗೊತ್ತಿರೋ ಥರ ಸಿದ್ದರಾಮೇಶ್ವರರು ಯಾವ ರೀತಿ ಬಂದರು ಇಲ್ಲಿಗೆ ಅನ್ನೋದ್ರ ಬಗ್ಗೆ ಮಾಹಿತಿಯಿಂದ ತಿಳಿಸ್ಕೊಡ್ತಾರೆ. ಸ್ವಲ್ಪ ಮಾಹಿತಿ ಇದೆ ಸರ್. ಅದೇನೆಂದರೆ, ಮೊದಲು ಸಿದ್ದರಾಮಣ್ಣವರು ಬಂದದ್ದು ಸೊಲ್ಲಾಪುರದಿಂದ ಮಧುರೆ ಅಂತ ಇದೆ. ಅಲ್ಲಿ ಇದು ಜಪ ಮಾಡಿದ್ದಾರೆ ಸಿದ್ದರಾಮಣ್ಣವರು. ಅಲ್ಲಿಂದ ಮಧುರೆಯಿಂದ ಚನ್ನಸಮುದ್ರ ಗ್ರಾಮಕ್ಕೆ ಬಂದು ಇಲ್ಲಿ ನೆಲೆಸಿ 4-6 ದಿನ ಇದ್ದು ಹೋಗಿದ್ದಾರೆ ಸರ್. ಪ್ರತಿ ದಿವಸ ಯಾವ ರೀತಿ ಪೂಜಾ ಕಾರ್ಯಗಳು? ತ್ರಿಕಾಲ ಪೂಜೆನ? ತ್ರಿಕಾಲ ಪೂಜೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಆಮೇಲೆ ಇಲ್ಲಿ ಜಾತ್ರಾ ಸಮಯದಲ್ಲಿ ಏನು ವಿಶೇಷ ಕಾರ್ಯಕ್ರಮಗಳು, ಪೂಜಾ ಕಾರ್ಯಗಳು ನಡೆಯುತ್ತೆ? ಏನೆಲ್ಲ ಸ್ವಾಮಿ ದಸರಾ ಬೈಲಿಗೆ ಇಲ್ಲಿ ಕುತ್ಕೊಂಡಿದ್ದೆ. ಇಲ್ಲಿಂದವ ರಾತ್ರಿ ಮೆರವಣಿಗೆ ಮಾಡಿ ಬೆಳಗ್ಗೆ 8 ಗಂಟೆಗೆ ದಸರಾ ಬೈಲಿಗೆ ಹೋಗ್ತಿದ್ದೆ. ಉತ್ಸವದ ಮೇಲೆ ಭಾಳ ಮಧ್ಯಾಹ್ನ ಎಲ್ಲ ಕಾರ್ಯಕ್ರಮಗಳಂದರೆ ಅಲ್ಲಿಗೆ ಹೋಗಿ ಪೂಜೆ ಆಗಿ ಹೊಡೆದು ಆಮೇಲೆ ಮತ್ತೆ ಪಲ್ಲಾರ ತಟ್ಟಿ ಎಲ್ಲ ತಗೊಂಡು ಹೋಗಿ ಭಾಳ ಚೆನ್ನಾಗಿ ಮಾಡ್ತಾರೆ. ನಮ್ಮ ಗ್ರಾಮದ್ದು ವಿಶೇಷ ಏನಂದರೆ, 12ನೇ ಶತಮಾನದಲ್ಲಿ ಶರಣರ ಏನು ಇದು ಆಗುತ್ತೆ, ಆವಾಗ ನಮ್ಮ ಸಿದ್ದರಾಮಣ್ಣವರು ದಕ್ಷಿಣಾಭಿಮುಖವಾಗಿ ಅವರು ಕ್ಷೇತ್ರ ಸುತ್ತುವಕ್ಕೋಸ್ಕರ ಈ ನಮ್ಮ ಪ್ರಾಂತ್ಯದಲ್ಲಿ ಮೊದಲನೇದಾಗಿ ಸೊಲ್ಲಾಪುರಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ಒಂದು ಪೂಜೆ ಕೈಕಾರ್ಯಗಳನ್ನು ನಡೆಸಿ ಏನು ಈಗ ನಮ್ಮ ಶರಣರು ಏನು ತ್ರಿಕಾಲ ಪೂಜೆಗೆ ಒಂದು ಏನು ಸಂಪ್ರದಾಯ ಮಾಡ್ಕೊಂಬಂದಿರ್ತಾರೆ ಅಂತ ತರೀಕೆರೆ ತಾಲೂಕು ಸೊಲ್ಲಾಪುರದಲ್ಲಿ ಬಂದು ನೆಲೆಸಿ ಅಲ್ಲಿ ಒಂದು ಪೂಜೆ ಮಾಡಿ ಅಲ್ಲಿ ಒಂದು ಗದ್ದಿಗೆ ಸ್ಥಾಪನೆ ಮಾಡಿ ಬಂದಿದ್ದಾರೆ. ಇವತ್ತು ಅಲ್ಲಿ ಸೊಲ್ಲಾಪುರದಲ್ಲಿ 3 ಸಮಯದಲ್ಲಿ ಪೂಜೆ ಆಗುತ್ತೆ.
ಅದಾದ ನಂತರ ಹೊಸದುರ್ಗ ತಾಲೂಕು ಮಧುರೆಯಲ್ಲಿ ಬರ್ತಾರೆ. ಮಧುರೆಯಲ್ಲಿ ಬಂದು ಸಹ ಅಲ್ಲೇ ಒಂದು ಗದ್ದಿಗೆ ಸ್ಥಾಪನೆ ಮಾಡಿ ಅಲ್ಲಿಯೂ ಸಹ ಒಂದು ಸಿದ್ದರಾಮಣ್ಣರ ಗದ್ದಿಗೆ ಆಗಿದೆ. ಅಲ್ಲಿಯೂ ಸಹ ದಿನನಿತ್ಯ 3 ಪೂಜೆಗೆ ಅಲ್ಲಿ ಮಾಡ್ಕೊಂಡು ನಾವು ಬರ್ತಾಯಿದ್ದೀವಿ. ಅದೇ ರೀತಿ ಹೊಳಲ್ಕೆರೆ ತಾಲೂಕು ಚನ್ನಸಮುದ್ರ ಗ್ರಾಮಕ್ಕೆ ಸಿದ್ದರಾಮಣ್ಣವರು ಆವತ್ತಿನ 12ನೇ ಶತಮಾನದಲ್ಲಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ಬಂದು ಸಹ ಇಲ್ಲಿ ಒಂದು ಪೂಜೆ ಮಾಡಿ ತಂಗಿ, ಇಲ್ಲಿ ಒಂದು ಹಿಂದೆ ಒಂದು ಮಠ ಇತ್ತು, ಆ ಮಠದಲ್ಲಿ ಬಂದು ತಂಗಿ ಅವರೆಲ್ಲ ಇಲ್ಲಿ ಪೂಜೆ ಕೈಕಾರ್ಯಗಳನ್ನು ಮಾಡಿದಂಥ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಒಂದು ಸಣ್ಣ ಗುಡಿಯಾಗಿ ಇತ್ತು. ಅವ್ರು ಬಂದಂಥ ಸ್ಥಳವನ್ನು ನಾವು ಈ ಗ್ರಾಮದವರೆಲ್ಲ ಸೇರಿ ಒಂದು ಪುಣ್ಯಕ್ಷೇತ್ರವನ್ನು ಮಾಡ್ಕೊಂಡ್ಬಿಟ್ಟು ಒಂದು ಸಣ್ಣದಾಗಿ ಒಂದು ಗುಡಿ ಇತ್ತು ಹಿಂದಿನ ಕಾಲದಲ್ಲಿ. 1930ರ ಕಾಲದಲ್ಲಿ ಒಂದು ಸಣ್ಣದಲ್ಲಿ ಗುಡಿ ಇತ್ತು ಅಂತ ನಮ್ಮ ಹಿರಿಕರು ಹೇಳ್ತಾರೆ, ನಮಗೆ ಗೊತ್ತಿಲ್ಲ. 1942ರಲ್ಲಿ ಇದಕ್ಕೆ ಇದೇನು ಈ ದೇವಸ್ಥಾನ ಪುಣ್ಯಕ್ಷೇತ್ರ ಇದೆ, ಇದಕ್ಕೆ 17 ಹಳ್ಳಿ ಸೇರ್ತಾವೆ. 17 ಹಳ್ಳಿ ಇದು ಗುಡಿಕಟ್ಟು ಚೌಕಿ ಗ್ರಾಮ. ಇದರಲ್ಲಿ ಮೊದಲನೇದಾಗಿ ಮಲ್ಲಪ್ಪನಹಳ್ಳಿ, ಎರಡನೇದಾಗಿ ಅರಗಬಟ್ಟ, ಮೂರನೇದಾಗಿ ಚನ್ನಸಮುದ್ರ, ಹೊಸಟ್ಟಿ ಅಂತ ಬರುತ್ತೆ, ಆಮೇಲೆ ಒಡೆರಹಳ್ಳಿ ಅಂತ ಬರುತ್ತೆ, ನವಣೆಕೆರೆ, ಮುದ್ದಾಪುರ, ಚಿಕ್ಕಮ್ಮನಹಳ್ಳಿ, ಈ ಥರ ಎಲ್ಲ 7 ಹಳ್ಳಿ ಗುಡಿಕಟ್ಟಿ. ನೀವೇ ನೊಣಂಬ ಸಮಾಜದ ಜೊತೆಗೆ ನಿನ್ನ ಸ್ನೇಹಿತ ಸಮಾಜದವರು ಎಲ್ಲ ಸೇರಿ ಈ ಗುಡಿಗೆ ನಮ್ಮ ಇಂದಿನ ಹಿರಿಕರು ತನ್ನ ಮ್ಯಾನ್ಯುವಲ್ ಅಂದರೆ ಸ್ವಇಚ್ಛೆಯಿಂದ ಹಿಡಿದು ಎತ್ತುಗಾಡಿ ಕಟ್ಟಿ ಮಳ್ಳು ಕಲ್ಲು ಅವ್ರಿಗೇನಿದೆ ತನು ಮನ ಧನ ರಾಗಿ ಇರ್ಬೋದು, ಆರ್ಥಿಕವಾಗಿ ಎಲ್ಲ ಸಹಕಾರ ಮಾಡಿ ಇವತ್ತು ಇದು ಕ್ಷೇತ್ರ ಈ ಥರ ದೇವಸ್ಥಾನ ಒಂದು ಆಗಿದೆ ಅಂದರೆ ನಮ್ಮ ಹಿರಿಕರ ಪುಣ್ಯ ಹಾಗೂ ಸಿದ್ದರಾಮಣ್ಣರ ಕೃಪಾ ಕಟಾಕ್ಷದಿಂದ ಇವತ್ತು ನಮ್ಮ ದೇವಸ್ಥಾನ ಈ ರೀತಿ ಬೆಳೆದಿದೆ. ಇಲ್ಲಿನ ವಿಶೇಷತೆಗಳು ಏನೇನೆಂದರೆ, ಮೊದಲನೇದಾಗಿ ಜನವರಿಯಲ್ಲಿ ಸಿದ್ದರಾಮಣ್ಣರ ಜಯಂತಿ ಅಂತ ಮಾಡ್ತಾಯಿದ್ದೀವಿ, 14-15 2 ದಿನ ಸಹ ಇಲ್ಲಿ ಒಳ್ಳೊಳ್ಳೆ ಪೂಜೆ ಕೈಕಾರ್ಯಗಳನ್ನು ಮಾಡ್ತೀವಿ. ಆಮೇಲೆ ಅವ್ರಿಗೇನು ರುದ್ರಾಭಿಷೇಕ ಇರ್ಬೋದು, ಎಲ್ಲದನ್ನು ಮಾಡ್ತೀವಿ. ಅನ್ನ ಸಂತರ್ಪಣೆ ಇರುತ್ತೆ. ಆಮೇಲೆ ಇದಾದಮೇಲೆ ಸಿದ್ದರಾಮೇಶ್ವರ ಜಯಂತಿ ಆದಮೇಲೆ ಶಿವರಾತ್ರಿಯಲ್ಲಿ ಇಲ್ಲಿ ಜಾಗರಣೆಯನ್ನು ಮಾಡ್ತೀವಿ, ಉತ್ಸವ ಇರುತ್ತೆ. ಆಮೇಲೆ ಜನಪದ ಮನೋರಂಜನಾ ಕಾರ್ಯಕ್ರಮಗಳು ಇರ್ತವೆ. ಇಲ್ಲಿ ಸುತ್ತ 7 ಹಳ್ಳಿ ಜನನೂ ಅವತ್ತು ಬರುತ್ತೆ. ಸಿದ್ದರಾಮಣ್ಣರ ಜಯಂತಿಗೂ ಬರುತ್ತೆ ಮತ್ತು ಶಿವರಾತ್ರಿಯಲ್ಲೂ ಬರುತ್ತೆ. ಇದಾದ ನಂತರ ದಿನನಿತ್ಯ 3 ಪೂಜೆ ತ್ರಿಕಾಲ. ಬೆಳಿಗ್ಗೆ 5:05 ಪೂಜೆ, ಫಸ್ಟ್ನೇ ಪೂಜೆ ಆಗುತ್ತೆ. ರುದ್ರಾಭಿಷೇಕ ಅವನ್ನೆಲ್ಲ ನಮ್ಮ ಅರ್ಚಕರುಗಳು ಎಲ್ಲ ಮಾಡ್ತಾರೆ. ಮತ್ತು ಮಧ್ಯಾಹ್ನವೂ ಸಹ ಅದೇ ರೀತಿ ಪೂಜೆ ಇರುತ್ತೆ. ಭಕ್ತಾದಿಗಳು ವಿಸಿಟ್ ಮಾಡ್ತಾ ಇರ್ತಾರೆ, ಬರ್ತಾರೆ, ಹೋಗ್ತಾರೆ. ಮತ್ತು ಸಾಯಂಕಾಲವೂ ಅಷ್ಟೇ ಈ ಪ್ರತಿನಿತ್ಯ ಇರುತ್ತೆ. ಆಮೇಲೆ ಪ್ರತಿ ಅಮಾವಾಸ್ಯೆಯಲ್ಲಿ ಸಹ 7 ಹಳ್ಳಿ ಜನ ಸೇರ್ತಾರೆ. ಇಲ್ಲಿ ಪ್ರತಿ ಅಮಾವಾಸ್ಯೆಯಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ. ಅದಾದ ನಂತರ ಇದೇನು ಕಾರ್ತಿಕ ಮಾಸದಲ್ಲಿ ಎಲ್ಲ ಉತ್ಸವ ನಡೆಯುತ್ತೆ, ಪೂಜೆ ಪುನಸ್ಕಾರಗಳು ಆಗುತ್ತೆ, ಅನ್ನದಾಸೋಹನೂ ಆಗುತ್ತೆ, 7 ಹಳ್ಳಿ ಜನನೂ ಬರ್ತಾರೆ. ಇದಾದ ನಂತರ ದಸರಾ, ಮಾಮೂಲಿ ದಸರಾದಲ್ಲಿ 3 ದಿನ ದಸರಾ ಆಗುತ್ತೆ. ಮೊದಲನೇದಾಗಿ ಇಲ್ಲಿ ರುದ್ರಾಭಿಷೇಕ ಆದಮೇಲೆ ನಾವು ಪಲ್ಲಕ್ಕಿಗೆಲ್ಲ ಹೂವು ಉಣಿಸ್ತಾವ ಎಲ್ಲ ಮಾಡಿಬಿಟ್ಟು 7 ಹಳ್ಳಿ ಜನ ಸೇರಿ ಅದನ್ನು ಗಂಗಾ ಪೂಜೆಗೆ ಜನಪದ ಸಕಲ ಮೇಳಗಳೊಂದಿಗೆ ಹೋಗಿ ಗಂಗಾ ಪೂಜೆ ಮಾಡ್ಕೊಂಬಂಡು ಇಲ್ಲಿ ಸ್ಥಾಪನೆ ಮಾಡಿ ಅವತ್ತಿನ ನೈಟೆಲ್ಲ ಇಲ್ಲಿ ಜನಪದ ಕಲಾ ನೃತ್ಯ ಮೇಳಗಳು ನಡೀತವೆ. ಅದಾದ ನಂತರ ಸಕಲ ಸರ್ವ ಮೇಳದೊಂದಿಗೆ ಇಲ್ಲಿಂದ ಒಂದು 500 ಮೀಟ್ರ್ ಇದೆ, ದಸರಾ ಬೈಲು ಅಂತ ಇದೆ. ಅಲ್ಲಿ ಗಂಗಮ್ಮನ ದೇವಸ್ಥಾನ ಇದೆ, ಗಂಗಮ್ಮನ ಕೆರೆ ಇದೆ ನಮ್ಮ ಗ್ರಾಮದ್ದು. ಅಲ್ಲಿ ಕೆರೆಯಲ್ಲಿ ಹೋಗಿಬಿಟ್ಟು ಅಲ್ಲಿ ಒಂದು ಗದ್ದಿಗೆ ಇದೇ ಥರ ಒಂದು ಸಣ್ಣದಾಗಿ ಒಂದು ಗದ್ದಿಗೆ ಮಾಡಿ ಗುಡಿ ಮಾಡಿದ್ದೀವಿ. ಅಲ್ಲಿ ಅವನ್ನ ಸಿದ್ದರಾಮಣ್ಣರ ಪಲ್ಲಕ್ಕಿ ತಂದೋಗಿ ಅಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ 2 ದಿನ ಅನ್ನ ಸಂತರ್ಪಣೆ ಆಗುತ್ತೆ. ಕೊನೆಯ ದಿನದಲ್ಲಿ ಪಲ್ಲರ ಹಾಕಿ ಎಲ್ಲ 7 ಹಳ್ಳಿ ಜನ ಎಲ್ಲ ಬಂದಿರ್ತಾರೆ ಭಕ್ತಾದಿಗಳು, ಅವರಿಗೆಲ್ಲ ಪ್ರಸಾದ ಎಲ್ಲ ಕೊಟ್ಟ ಮೇಲೆ ಅಂಬು ಎಲ್ಲ ಹೊಡಿತೀವಿ. ಅದೇ ರಿಟರ್ನ್ ಬರುತ್ತೆ. ಇದೇ ರೀತಿ ವರ್ಷ ಆಗ್ತಾ ಇರೋದೆ ನಮ್ಗೆ ಕೊಡ್ತಾರೆ. ಇಲ್ಲಿ ಎಲ್ಲ ಸರ್ವ ಜನಾಂಗದವರು ಬಂದು ದಿನನಿತ್ಯ ಒಂದು 100 ಜನ ವಿಸಿಟ್ ಮಾಡ್ತಾರೆ. ಇಲ್ಲಿ ಪ್ರತಿ ಅಮಾವಾಸ್ಯೆಯಲ್ಲಿ ಅವ್ರಿಗೆ ಬಂದಂಥ ಭಕ್ತರಿಗೆ ಎಲ್ಲ ಸಕಲ ಸೌಕರ್ಯಗಳನ್ನು ಕೊಡ್ತಾಯಿದ್ದೀವಿ. ಈಗ ಸಿದ್ದರಾಮಣ್ಣರ ಹೆಸರಲ್ಲೇ ಇದೆ, ಮಳೆ ಬೆಳೆ ಕೊಡುವಂಥ ದೊರೆ ಅವನು ಅಂತ ಎಲ್ಲ ಇದ್ದೀವಿ. ಹಂಗಾಗಿ ನಮ್ಮ ಏನು ರೈತಾಪಿ ಜನಗಳಿದ್ದೀವಿ, ಮಳೆಯೋದಂಥ ಕಾಲದಲ್ಲಿ ನಮ್ಮ ಶ್ರೀ ಗುರು ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಬಂದು ಅಪ್ಪಣೆ ಕೇಳ್ತೀವಿ. ಅಪ್ಪಣೆ ಆದಮೇಲೆ ಅದು ಹೇಳುತ್ತೆ, ಇಲ್ಲಿಂದ ಆಲ್ರಾಮೇಶ್ವರ ಅಂತ ಬರುತ್ತೆ, ನಮ್ಮ ಹೊಸದುರ್ಗ ತಾಲೂಕಲ್ಲಿ ಆಲ್ರಾಮೇಶ್ವರ ಅಂತ ಬರುತ್ತೆ. ಅಲ್ಲಿಗೆ ಹೋಗಿ ಗಂಗಾಸ್ನಾನ ಮಾಡಿಸ್ಕೊಂಬಂಡು ಸ್ವಾಮಿಯ ವಿಗ್ರಹವನ್ನು ಗಂಗಾಸ್ನಾನ ಮಾಡ್ಕೊಂಬಂಡು
ಇಲ್ಲಿ ನಮ್ಮ ಗ್ರಾಮದ ಅಂದರೆ ಕರಗಲ್ಲು ಅಂತ ಬರುತ್ತೆ, ಹಿಂದೆ ಎಲ್ಲ ಮಾಡಿದ್ದಾರೆ. ಕರಗಲ್ಲಿ ಹತ್ರ ಗುಡಾರ ಹೊಡೆದುಬಿಟ್ಟು ಅಲ್ಲಿಂದ ನಡೆಮುಡೆ ಮೇಲೆ ಬರುತ್ತೆ. ಅಂದರೆ ಆಲ್ರಾಮೇಶ್ವರದಿಂದ ಅಲ್ಲ, ನಮ್ಮ ಊರಿಗೆ ಎಂಟ್ರೆನ್ಸ್ ಆದಮೇಲೆ ಅಲ್ಲಿಂದ ನಡೆಮುಡೆ ಮೇಲೆ ಬರುತ್ತೆ. ನಡೆಮುಡೆ ಮೇಲೆ ಬಂದಂಥ ಸ್ವಾಮಿಯನ್ನು ಉದಯ ಬಾಗಿಲಲ್ಲಿ ನಾವು ಚಪ್ರ ತಳಿರು ತೋರಣ ಚಪ್ರ ಹಾಕಿಬಿಟ್ಟು ಸ್ಥಾಪನೆ ಮಾಡಿ, ಅಲ್ಲಿ ಸ್ಥಾಪನೆ ಮಾಡಿ 3 ಪೂಜೆಗೆ ಅಲ್ಲಿಂದ ತಂದಂಥ ತೀರ್ಥ ಆಲ್ರಾಮೇಶ್ವರದಿಂದ ಏನು ತರ್ತೀವಿ ಆ ತೀರ್ಥದಲ್ಲಿ ಇಡೀ ಕರಗಲ್ಲು ಎಲ್ಲ ದೇವ್ರ ವಿಗ್ರಹಗಳನ್ನೆಲ್ಲ ಪುಣ್ಯ ಮಾಡಿ ಪೂಜೆ ಪುನಸ್ಕಾರ ಮಾಡಿ ಮಾಡ್ತೀವಿ. ಇಂಥ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿರಂಗೂ ಸಹ ಮಳೆ ಕೊಟ್ಟಂಥ ಯಾರ ಇದ್ದರೆ ನಮ್ಮ ಸಿದ್ದರಾಮಣ್ಣರು. ಇವತ್ತು ಮಳೆ ಹೋದರೆ ಎಲ್ಲ ನಮ್ಮ ಗ್ರಾಮದವರು 7 ಹಳ್ಳಿಯರು ಸೇರಿ ಇದು ಬಂದು ಇಲ್ಲಿ ಅಪ್ಪಣೆ ಕೇಳಿದಾಗ 3 ದಿನ 5 ದಿನ 9 ದಿನ ಅಂತ ಹೇಳುತ್ತೆ. ಅಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿರೋಂಗೆ ಸಹ ಅದು ಹೇಳಿರೋ ಟೈಮಿಗೆ ಮಳೆ ಬಂದಂಥ ನಿದರ್ಶನಗಳನ್ನು ನಾವು ನೋಡಿದ್ದೀವಿ ಸರ್. ಆಮೇಲೆ ಇಲ್ಲಿ ಅಪ್ಪಣೆ ಯಾವ ರೀತಿ ತೆಗಿತೀರಾ? ತುಂಬೆ ಪುಷ್ಪ. ಆಮೇಲೆ ಇಲ್ಲಿ 2 ಲಿಂಗಗಳನ್ನು ನಾವು ನೋಡ್ಬೋದು. ನಮ್ಮ ಕಡೆ ಎಲ್ಲ 2 ನೋಡಾಗಿರ್ಬೋದು, ತಂಬೇಡಿ ಈ ಕಡೆ 3 ಲಿಂಗಗಳಿದೆ. ಇಲ್ಲೇನು ವಿಶೇಷವಾಗಿ 2 ಲಿಂಗ, ಅದ್ರ ಬಗ್ಗೆ ಏನಾದ್ರು? ಅದು ಮೊದಲಿಂದಲೂ ಇದಕ್ಕೆ ಬಂದರು. ಸ್ಥಿರ, ಚರ ಮತ್ತು ಪಟ್ಟ ಅಂತ. ಪಟ್ಟ ಒಂದು ವರ್ಣಸ್ವಾಮಿ, ಒಂದು ಮಠದಾಗಿರೋ ಸ್ವಾಮಿ. ಇಲ್ಲಿ ಇದು ಏನು ವರ್ಷ ಪೂರ್ತಿ ಇದು ಲೋಕ ಸಂಚಾರಿ ಆಗಿರುತ್ತೆ ನಮ್ಮ ಸ್ವಾಮಿ. ಯಾಕೆಂದರೆ 7 ಹಳ್ಳಿಗೆ ಇರ್ಬೋದು, ತರೀಕೆರೆ ತಾಲೂಕಿನವರೆಗೂ ಈ ಸ್ವಾಮಿ ಸವಾರಿ ಹೋಗ್ತಾ ಇರುತ್ತೆ. ಯಾಕೆಂದರೆ ಭಕ್ತಾದಿಗಳು ಮಳೆ ಬೆಳೆಗೋಸ್ಕರ ಈ ಸ್ವಾಮಿಯನ್ನು ತಗೊಂಡು ಹೋಗ್ತಾ ಇರ್ತಾರೆ. ಅವರ ಕಷ್ಟ ಕಾರ್ಯಗಳನ್ನೆಲ್ಲ ಒಡೆದಿದೆ. ಏನೇ ಇದ್ದರೂ ಎಲ್ಲ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನು ನಂಬಿಕೆ ಇದೆ ಆ ನಂಬಿಕೆಯನ್ನು ಉಳಿಸಿರೋಂಥನು ನಮ್ಮ ಸಿದ್ದರಾಮಣ್ಣರು. ಸರಿ ಸರ್, ನಿಮ್ಮ ಮಾಹಿತಿಗೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಈಗ ನೀವು ನೋಡ್ತಿರೋ ದೃಶ್ಯ ಚನ್ನಸಮುದ್ರದ ಸಿದ್ದರಾಮೇಶ್ವರರ ದಸರಾ ಮಹೋತ್ಸವದ ವಿಡಿಯೋ. ವೀಕ್ಷಕರೇ, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಲೈಕ್, ಶೇರ್ ಮತ್ತು ಕಾಮೆಂಟ್ನ ಮುಖಾಂತರ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀಡಬೇಕು ಅಂತ ಹೇಳ್ತಾ, ವರಗುರು ಸಿದ್ದರಾಮ ಸರ್ವ ಭಕ್ತಾದಿಗಳಿಗೂ ಸನ್ಮಂಗಳವನ್ನುಂಟು ಮಾಡಲೆಂದು ಆಶಿಸುತ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಸಕಲ ಭಕ್ತರಿಗೂ ಶರಣು ಶರಣಾರ್ಥಿ. ಶುಭ ದಿನ.